Jai Hind, welcome back to my channel. You are watching Tejas Easy English. I hope you are doing well. ಸ್ನೇಹಿತರೆ, ಇವತ್ತಿನ ಸೆಷನ್ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಷನ್. ಯಾಕಂದರೆ ಈ ಸೆಷನಲ್ಲಿ ನಾವು ಇಂಗ್ಲೀಷಲ್ಲಿ ಹ್ಯಾಸ್ ಮತ್ತು ಹ್ಯಾವ್ ಈ ಪದಗಳನ್ನ ಬಳಸಿಕೊಂಡು ಹೇಗೆ ವಾಕ್ಯಗಳನ್ನು ರಚಿಸಬೇಕು, ವಾಕ್ಯಗಳ ರಚನೆ ಹೇಗೆ ಮಾಡಬೇಕು ಅಂತೇಳಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಹ್ಯಾಸ್ ಮತ್ತು ಹ್ಯಾವ್ ಬಗ್ಗೆ ನೋಡೋದಾದರೆ ಬೇಸಿಕಲಿ ಹ್ಯಾಸ್ ಮತ್ತು ಹ್ಯಾವ್ ಬಳಕೆ ಎಲ್ಲಾಗುತ್ತೆ ಕೇಳಿದ್ರೆ ನಮ್ಮ ಹತ್ತಿರ ಏನಾದರೂ ಇದೆ ಎಂದು ಹೇಳುವಾಗ, ನಮ್ಮ ಹತ್ತಿರ ಏನಾದರೂ ಇದೆ ಎಂದು ಹೇಳುವಾಗ ಈ ಹ್ಯಾಸ್ ಮತ್ತು ಹ್ಯಾವ್ನ ಸಾಮಾನ್ಯವಾಗಿ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಬಳಸ್ತೀವಿ. ವಿಶೇಷವಾಗಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹ್ಯಾಸ್ ಮತ್ತು ಹ್ಯಾವನ್ನು ಬಳಸ್ತೀವಿ. ಪ್ರೆಸೆಂಟ್ ಟೆನ್ಸ್ನಲ್ಲಿ ಪ್ರಸ್ತುತ ನಮ್ಮ ಹತ್ತಿರ ಏನಾದರೂ ಇದೆ ಅಥವಾ ಯಾರ್ದಾದ್ರೂ ಹತ್ತಿರ ಏನಾದರೂ ಇದೆ ಅಂತ ಹೇಳುವಾಗ ಹ್ಯಾಸ್ ಮತ್ತು ಹ್ಯಾವನ್ನು ಬಳಸ್ತೀವಿ. ಇನ್ ಡೀಟೇಲ್ ಆಗಿ ನೋಡೋದಾದರೆ ಹ್ಯಾಸ್ ಮತ್ತು ಹ್ಯಾವ್ ಇದೆಯಲ್ಲ, ಹ್ಯಾಸ್ ಮತ್ತು ಹ್ಯಾವ್ ಎಲ್ಲಿ ಬಳಕೆ ಆಗುತ್ತೆ ಅಂತ ನೋಡೋದಾದರೆ ಬಹಳ ವಿಶೇಷವಾಗಿ ಈ ಡಿಫ್ರೆನ್ಸ್ ನಮಗೆ ಗೊತ್ತಿರಬೇಕು. ಹ್ಯಾಸ್ ಇದೆಯಲ್ಲ, ಹ್ಯಾಸ್ ಸಾಮಾನ್ಯವಾಗಿ ಹಿ, ಶಿ, ಇಟ್ ಮತ್ತು ನೇಮ್ ಹೆಸರುಗಳ ಮುಂದೆ, ಅದು ಸಿಂಗ್ಯುಲರ್ ಇದ್ದರೆ ಸಿಂಗ್ಯುಲರ್ ನೇಮ್ಗಳ ಮುಂದೆ, ಸಬ್ಜೆಕ್ಟ್ಗಳ ಮುಂದೆ ಹ್ಯಾಸನ್ನು ಬಳಸ್ತೀವಿ. ಉದಾಹರಣೆಗೆ ಹಿ ಹ್ಯಾಸ್ ಎ ಕಾರ್, ಶಿ ಹ್ಯಾಸ್ ಎ ನೋಟ್ಬುಕ್, ಇಟ್ ಹ್ಯಾಸ್ ಎ ಗುಡ್ ನೇಮ್. ಈ ರೀತಿ ನೇಮ್, ರಮೇಶ್ ಹ್ಯಾಸ್ ಎ ಗುಡ್ ಮೊಬೈಲ್, ಲೈಕ್ ದಟ್. ಈ ರೀತಿಯಾಗಿ ನಾವು ಹಿ, ಶಿ, ಇಟ್ ಮತ್ತು ಸಿಂಗ್ಯುಲರ್ ನೇಮ್ಗಳ ಮುಂದೆ ಹ್ಯಾಸನ್ನು ಬಳಸ್ತೀವಿ. ಹಾಗಾದರೆ ಹ್ಯಾವನ್ನು ಎಲ್ಲಿ ಬಳಸಬೇಕು ಅಂತ ನೋಡಿದ್ರೆ ಐ, ವಿ, ಯು, ದೇ ಮತ್ತು ಪ್ಲೂರಲ್ ನೇಮ್ಗಳ ಮುಂದೆ, ಪ್ಲೂರಲ್ ಸಬ್ಜೆಕ್ಟ್ಗಳ ಮುಂದೆ ನಾವು ಹ್ಯಾವನ್ನು ಬಳಸ್ತೀವಿ. ಉದಾಹರಣೆಗೆ ಐ ಹ್ಯಾವ್ ಎ ಬೆಸ್ಟ್ ಮೊಬೈಲ್, ವಿ ಹ್ಯಾವ್ ಸಮ್ ಗುಡ್ ಡೇಸ್. ಈ ರೀತಿಯಾಗಿ ನಾವು ಯು ಹ್ಯಾವ್ ನೈಸ್ ಫ್ರೆಂಡ್, ದೇ ಹ್ಯಾವ್ ಸಮ್ ಗುಡ್ ಗಾರ್ಡನ್, ದೇ ಹ್ಯಾವ್ ಅ ಗಾರ್ಡನ್. ಈ ರೀತಿ ಮತ್ತು ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಕೂಡ ನಾವು ಹ್ಯಾವನ್ನು ಬಳಸ್ತೀವಿ. ಸ್ನೇಹಿತರೆ, ಇನ್ನೊಂದು ನೋಟ್ ಮಾಡ್ಕೋಬೇಕು, ಬಹಳ ಪ್ರಮುಖವಾಗಿ ಒಂದು ಅಂಶವನ್ನು ನಾವು ಇಲ್ಲಿ ನೋಟ್ ಮಾಡ್ಕೋಬೇಕಾಗತ್ತೆ ಹ್ಯಾವ್ ಮತ್ತು ಹ್ಯಾಸ್ ಬಳಕೆ ಬಗ್ಗೆ. ಪ್ರೆಸೆಂಟ್ ಟೆನ್ಸ್ನಲ್ಲಿ ನೋಡಿ, ಪ್ರೆಸೆಂಟ್ ಟೆನ್ಸ್ನಲ್ಲಿ ನೆಗೆಟಿವ್ ಸೆಂಟೆನ್ಸ್ ಮಾಡೋದಕ್ಕೆ, ನೆಗೆಟಿವ್ ಸೆಂಟೆನ್ಸ್ ಮಾಡಲು ಹ್ಯಾಸ್ ಒಳಗೊಂಡಿರುವಂತಹ ನೆಗೆಟಿವ್ ಸೆಂಟೆನ್ಸ್ ಮಾಡೋದಕ್ಕೆ ನಾವು ಹ್ಯಾಸ್ ಜಾಗದಲ್ಲಿ ಹ್ಯಾಸ್ ಬದಲಿಗೆ ಡಸಂಟ್ ಹ್ಯಾವನ್ನು ಯೂಸ್ ಮಾಡ್ತೀವಿ. ಡಸಂಟ್ ಹ್ಯಾವ್ ಬಳಸ್ತೀವಿ, ನೆನಪಿರಲಿ. ಹಾಗೂ ಇಂಟ್ರೋಗೇಟಿವ್ ಸೆಂಟೆನ್ಸ್ ಮಾಡೋದಕ್ಕೆ ಹ್ಯಾಸ್ ಜಾಗದಲ್ಲಿ ಹ್ಯಾವನ್ನು ಬಳಸ್ತೀವಿ. ಒಂದು ಡಸಂಟ್ ಹ್ಯಾವನ್ನು ಬಳಸ್ತೀವಿ ಯಾವಾಗ ನೆಗೆಟಿವ್ ಸೆಂಟೆನ್ಸ್ ಮಾಡೋದಕ್ಕೆ, ಇನ್ನೊಂದು ಇಂಟರೋಗೇಟಿವ್ ಸೆಂಟೆನ್ಸ್ ಟೈಮಲ್ಲಿ, ಇಂಟರೋಗೇಟಿವ್ ಪ್ರಶ್ನಾರ್ಥಕ ವಾಕ್ಯ ಸಂದರ್ಭದಲ್ಲಿ ಹ್ಯಾಸ್ ಬಳಸಬಾರ್ದು, ಬದಲಿಗೆ ಹ್ಯಾವನ್ನು ಬಳಸಬೇಕು. ಇದಿಷ್ಟು ಹ್ಯಾಸ್ ಮತ್ತು ಹ್ಯಾವ್ ಬಳಸುವಂಥ ಬೇಸಿಕ್ ಐಡಿಯಾ. ನೋಡಿ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಹ್ಯಾಸ್ ಮತ್ತು ಹ್ಯಾವನ್ನು ಎಲ್ಲಿ ಬಳಸ್ತೀವಿ? ನಮ್ಮ ಹತ್ತಿರ ಅಥವಾ ಯಾರಾದರೂ ಹತ್ತಿರ ಏನಾದರೂ ಇದೆ ಅಂತ, ಪ್ರಸ್ತುತ ಇದೆ ಅಂತ ಹೇಳುವಾಗ ಹ್ಯಾಸ್ ಮತ್ತು ಹ್ಯಾವ್ ಬಳಸ್ತೀವಿ. ಹ್ಯಾಸನ್ನು ಹಿ, ಶಿ, ಇಟ್ ಮತ್ತು ಸಿಂಗ್ಯುಲರ್ ನೇಮ್ಗಳ ಮುಂದೆ ಬಳಸ್ತೀವಿ. ಹ್ಯಾವನ್ನು ಐ, ವಿ, ಯು, ದೇ ಮತ್ತು ಪ್ಲೂರಲ್ ನೇಮ್ಗಳ ಸಬ್ಜೆಕ್ಟಿನ ಮುಂದೆ ಬಳಸ್ತೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಂದರೆ, ಪ್ರೆಸೆಂಟ್ ಟೆನ್ಸ್ನಲ್ಲಿ ನೆಗೆಟಿವ್ ಸೆಂಟೆನ್ಸ್ ಮಾಡುವಾಗ ಹ್ಯಾಸ್ ಇದ್ದರೆ ಹ್ಯಾಸ್ ಬದಲಿಗೆ ಡಸಂಟ್ ಹ್ಯಾವ್ ಬಳಸ್ತೀವಿ, ಮತ್ತು ಪ್ರಶ್ನಾರ್ಥಕ ವಾಕ್ಯ ಇಂಟ್ರೋಗೇಟಿವ್ ಸೆಂಟೆನ್ಸ್ ಮಾಡುವ ಸಂದರ್ಭದಲ್ಲಿ ಹ್ಯಾಸ್ ಬದಲಿಗೆ ಹ್ಯಾವನ್ನು ಬಳಸ್ತೀವಿ. ಹಾಗಾದರೆ ನೇರವಾಗಿ ಸ್ಟ್ರಕ್ಚರಿಗೆ ಹೋಗೋಣ. ಸ್ಟ್ರಕ್ಚರ್ ಯಾವ ರೀತಿ ಇದೆ? ನಾವು ಪ್ರತಿನಿತ್ಯ ಹೇಳುವ ಹಾಗೆ ಈ ಹ್ಯಾಸ್ ಮತ್ತು ಹ್ಯಾವ್ ಬಳಕೆಗೂ ಕೂಡ ವಿಶೇಷವಾದ ಸ್ಟ್ರಕ್ಚರ್ ಇದೆ. ಸೊ ಈ ಸ್ಟ್ರಕ್ಚರ್ನ ಒಂದೊಂದಾಗಿ ನೋಡೋಣ. ಸೊ ಸಿಂಪಲ್ ಸ್ಟ್ರಕ್ಚರ್ ಈ ರೀತಿ ಇದೆ. ಸಬ್ಜೆಕ್ಟ್ ಹ್ಯಾಸ್ ಅಥವಾ ಹ್ಯಾವ್ ಪ್ಲಸ್ ಆಬ್ಜೆಕ್ಟ್. ಒಂದು ನೆಗೆಟಿವಲ್ಲಿ ಸಬ್ಜೆಕ್ಟ್ ಪ್ಲಸ್ ಡೂ ಆರ್ ಡಸ್ ಇರುತ್ತೆ, ಆಗಲೇ ಹೇಳಿದ್ವಿ ನಾವು. ನಾಟ್ ಇರುತ್ತೆ, ಪ್ಲಸ್ ಹ್ಯಾವ್ ಇರುತ್ತೆ, ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಇಲ್ಲಿ ಹ್ಯಾಸ್ ಬರೋದೇ ಇಲ್ಲ, ಡಸ್ ಬರೋದ್ರಿಂದ. ಇಂಟರೋಗೇಟಿವ್ ಅಲ್ಲಿ ಡೂ ಆರ್ ಡಸ್ ಇರುತ್ತೆ, ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಇಂಟ್ರೋಗೇಟಿವ್ ನೆಗೆಟಿವ್ ಅಲ್ಲಿ ಡೂ ಆರ್ ಡಸ್, ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ಹ್ಯಾವ್ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಕ್ವಶನ್ ಅಲ್ಲಿ WH ಡೂ ಆರ್ ಡಸ್, ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಸ್ನೇಹಿತರೆ, ಇದು ಸ್ಟ್ರಕ್ಚರ್ ನಾನಾಗಿ ಸ್ಪೀಡಾಗಿ ಹೇಳಿದೆ. ಉದಾಹರಣೆಗಳನ್ನು ನೋಡ್ತಾ ಹೋದಾಗ ನಮಗೆ ತುಂಬ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದು ಕನ್ನಡದ ಉದಾಹರಣೆ ತೆಗೆದುಕೊಳ್ಳೋಣ. ಒಂದು ಕನ್ನಡದ ಉದಾಹರಣೆ ಏನು? ಅವನಿಗೆ ಅನುಭವ ಇದೆ. ಅವನಿಗೆ ಅನುಭವ, ಎಕ್ಸ್ಪೆರಿಮೆಂಟ್.
ಎಕ್ಸ್ಪೀರಿಯನ್ಸ್ ಇದೆ. ಸೊ ನೆಗೆಟಿವ್ ಅಲ್ಲಿ ಏನು ಮಾಡ್ಬೋದು, ಅವನಿಗೆ ಅನುಭವ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಅವನಿಗೆ. ಯಾವುದಾದ್ರೂ ಕಂಪ್ನಿ ಜಾಬಿಗೆ ಸೇರ್ಬೇಕಾದ್ರೆ ಈ ರೀತಿಯ ಪ್ರಶ್ನೆಗಳು ಬರ್ತವೆ. ಸೊ ಇಂಟರೋಗೇಟಿವ್ಗೆ ಏನು ಬರುತ್ತೆ, ಅವನಿಗೆ ಅನುಭವ ಇದೆಯಾ, ಅವನಿಗೆ ಅನುಭವ ಇದೆಯಾ. ಅದೇ ಇಂಟರೋಗೇಟಿವ್ ನೆಗೆಟಿವ್ ಮಾಡಬೇಕಾದ್ರೆ ಅವನಿಗೆ ಅನುಭವ ಇಲ್ಲವಾ. ಸೊ WH ವರ್ಡಿಗೆ ಬಂದಾಗ ಅವನಿಗೆ ಅನುಭವ ಏಕೆ ಇದೆ. ನೋಡಿ ಸ್ನೇಹಿತರೆ, ಒಂದು ಸಿಂಪಲ್ ಆಗಿರೋ ವಾಕ್ಯವನ್ನು ತೆಗೆದುಕೊಂಡು ಎಲ್ಲ ರೀತಿಯ ವಾಕ್ಯದ ಬದಲಾವಣೆ ಮಾಡ್ತಾ ಹೋಗಿದ್ದೀವಿ. ಅವನಿಗೆ ಅನುಭವ ಇದೆ, ಅವನಿಗೆ ಅನುಭವ ಇಲ್ಲ, ಅವನಿಗೆ ಅನುಭವ ಇದೆಯಾ, ಅವನಿಗೆ ಅನುಭವ ಇಲ್ವಾ, ಅವನಿಗೆ ಅನುಭವ ಯಾಕೆ ಇದೆ. ಈ ಪ್ರಶ್ನೆ, ಈ ಒಂದು ವಾಕ್ಯಗಳನ್ನು ನಾವು ಈ ಸ್ಟ್ರಕ್ಚರಿಗೆ ಅನುಗುಣವಾಗಿ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಅವನಿಗೆ ಅನುಭವ ಇದೆ, ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್. ನೋಡಿ, ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್, ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್, ಅವನಿಗೆ ಅನುಭವ ಇದೆ. ಅದೇ ನೆಗೆಟಿವ್ ಮಾಡಬೇಕಾದ್ರೆ ಹಿ ಡಸಂಟ್ ಹ್ಯಾವ್, ಆಗಲೇ ಹೇಳಿದ್ವಿ ನಾವು, ಹಿ ಹ್ಯಾಸಂಟ್ ಎಕ್ಸ್ಪೀರಿಯನ್ಸ್ ಬರೆಯೋ ಹಾಗಿಲ್ಲ, ಹಿ ಡಸಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ಆಗಲೇ ಹೇಳಿದ್ವಿ ನೆಗೆಟಿವ್ ಮಾಡಬೇಕಾದ್ರೆ ಹ್ಯಾಸ್ ಬದಲಿಗೆ ಡಸಂಟ್ ಹ್ಯಾವ್ ಅಂತ ಬರುತ್ತೆ ಅಂತ. ಸೊ ಹಿ ಡಸಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ಇಂಟ್ರೋಗೇಟಿವ್ ಮಾಡಬೇಕಾದ್ರೆ ಹಾಗಾದ್ರೆ ಡಸ್ ಹಿ ಹ್ಯಾವ್ ಎಕ್ಸ್ಪೀರಿಯನ್ಸ್, ಡಸ್ ಹಿ ಹ್ಯಾವ್ ಎಕ್ಸ್ಪೀರಿಯನ್ಸ್, ಅವನಿಗೆ ಅನುಭವ ಇದೆಯಾ. ಅದೇ ಇಂಟರೋಗೇಟಿವ್ ನೆಗೆಟಿವ್ ಮಾಡಬೇಕಾದ್ರೆ ಡಸ್ ಹಿ ನಾಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್, ಡಸ್ ಹಿ ನಾಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ಬಟ್ ಡಸ್ ಅಂತ ಬಂತು ಅಂದ್ರೆ ಅಲ್ಲಿ ಹ್ಯಾಸ್ ಯೂಸ್ ಮಾಡೋ ಹಾಗಿಲ್ಲ ಅಂತಾನೆ ಅರ್ಥ. ಇನ್ನು WH ಕ್ವೆಶನ್ ಅಲ್ಲಿ ವೈ ಡಸ್ ಹಿ ಹ್ಯಾವ್ ಎಕ್ಸ್ಪೀರಿಯನ್ಸ್, ವೈ ಡಸ್ ಹಿ ಹ್ಯಾವ್ ಎಕ್ಸ್ಪೀರಿಯನ್ಸ್. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ, ಸಿಂಪಲ್ ಸೆಂಟೆನ್ಸ್ ಈ ರೀತಿ ಇರುತ್ತೆ, ಅವನಿಗೆ ಅನುಭವ ಇದೆ, ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್. ನೆಗೆಟಿವ್ ಅಲ್ಲಿ ಹಿ ಡಸಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್, ಡಸಂಟ್ ಹ್ಯಾವ್ ಆಗಲೇ ನೋಟ್ ಮಾಡಿದ್ದೀವಿ, ಹ್ಯಾಸ್ ಬದಲಿಗೆ ನೆಗೆಟಿವ್ ಅಲ್ಲಿ ಡಸಂಟ್ ಯೂಸ್ ಆಗುತ್ತೆ. ಸೊ ಇಂಟ್ರಾಗೇಟಿವ್ ಅಲ್ಲಿ ಡಸ್ ಹಿ ಹ್ಯಾವ್ ಎಕ್ಸ್ಪೀರಿಯನ್ಸ್, ಡಸ್ ಹಿ ಹ್ಯಾವ್ ಎಕ್ಸ್ಪೀರಿಯನ್ಸ್. ಇಂಟ್ರಾಗೇಟಿವ್ ನೆಗೆಟಿವ್ ಅಲ್ಲಿ ಡಸ್ ಹಿ ನಾಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್, ಡಸ್ ಹಿ ನಾಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ಅದೇ ಕ್ವಶನ್ ಅಲ್ಲಿ ವೈ ಡಸ್ ಹಿ ಹ್ಯಾವ್ ಎಕ್ಸ್ಪೀರಿಯನ್ಸ್, ವೈ ಡಸ್ ಹಿ ಹ್ಯಾವ್ ಎಕ್ಸ್ಪೀರಿಯನ್ಸ್. ಹಾಗಾದರೆ ಈ ಸ್ಟ್ರಕ್ಚರಿಗೆ ಅನುಗುಣವಾಗಿ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನೋಡ್ತಾ ಹೋಗೋಣ, ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಸೊ ಎಕ್ಸಾಂಪಲ್ ನೋಡೋದಾದರೆ, ನನ್ನ ಹತ್ತಿರ 2 ಜೊತೆ ಬಟ್ಟೆ ಇದೆ, ಇದು ಸಿಂಪಲ್ ಸೆಂಟೆನ್ಸ್. ಸುಷ್ಮಾಳಿಗೆ 2 ಸಹೋದರರ, ಇದು ಇಂಟರಾಗೇಟಿವ್. ರಾಜು ಹತ್ರ ಐಫೋನ್ ಇಲ್ಲ, ನೆಗೆಟಿವ್. ನನ್ನ ಹತ್ತಿರ ಒಂದು ಸ್ಟೀಲ್ ಬಾಕ್ಸ್ ಇದೆ, ಇದು ಸಿಂಪಲ್ ಸೆಂಟೆನ್ಸ್. ಅವನ ಹತ್ತಿರ ಸ್ಪೋಕನ್ ಇಂಗ್ಲಿಷ್ ಬುಕ್ ಇದೆ, ಇದು ಕೂಡ ಸಿಂಪಲ್ ಸೆಂಟೆನ್ಸ್. ಅವನ ಹತ್ತಿರ ತುಂಬ ಅವಕಾಶಗಳಿವೆ, ಇದು ಕೂಡ ಸಿಂಪಲ್ ಸೆಂಟೆನ್ಸ್. ನಿನ್ನ ಹತ್ತಿರ ಬ್ರಾಸ್ಲೆಟ್ ಇದೆಯಾ, ಇಂಟರಾಗೇಟಿವ್. ಭಾರತದ ಹತ್ತಿರ ನ್ಯೂಕ್ಲಿಯರ್ ವೆಪನ್ ಇದೆಯಾ, ಇದು ಕೂಡ ಇಂಟರಾಗೇಟಿವ್. ಹಾಗಾದರೆ ಒಂದೊಂದಾಗಿ ಈ ಒಂದು ಸೂತ್ರದ ಅನುಗುಣವಾಗಿ ಚೇಂಜ್ ಮಾಡ್ತಾ ಹೋಗೋಣ. ನನ್ನ ಹತ್ತಿರ 2 ಜೊತೆ ಬಟ್ಟೆ ಇದೆ, ನನ್ನ ಹತ್ತಿರ ಐ ಹ್ಯಾವ್ 2 ಜೊತೆ ಬಟ್ಟೆ, 2 pairs of cloths, 2 pair of cloths. I have 2 pair of cloths. ಸುಷ್ಮಾಳಿಗೆ 2 ಸಹೋದರರ. ನೋಡಿ, ಡಸ್ ಸುಷ್ಮಾ ಹ್ಯಾವ್ 2 brothers, ಡಸ್ ಸುಷ್ಮಾ ಹ್ಯಾವ್ 2 brothers, ಡಸ್ ಸುಷ್ಮಾ ಹ್ಯಾವ್ 2 brothers. ರಾಜು ಹತ್ರ ಐಫೋನ್ ಇಲ್ಲ, ರಾಜು ಹತ್ರ ಐಫೋನ್ ಇಲ್ಲ ಅನ್ನೋದಕ್ಕೆ ಹೆಂಗೆ ಹೇಳಬೇಕು, ರಾಜು ಡಸಂಟ್ ಹ್ಯಾವ್ ಐಫೋನ್, ರಾಜು ಡಸಂಟ್ ಹ್ಯಾವ್ ಐಫೋನ್.
ನನ್ನ ಹತ್ತಿರ ಒಂದು ಸ್ಟೀಲ್ ಬಾಕ್ಸ್ ಇದೆ, ನನ್ನ ಹತ್ರ ಒಂದು ಸ್ಟೀಲ್ ಬಾಕ್ಸ್ ಇದೆ ಅನ್ನೋದಕ್ಕೆ ನನ್ನ ಹತ್ರ ಒಂದು ಸ್ಟೀಲ್ ಬಾಕ್ಸ್ ಇದೆ. ಐ ಹ್ಯಾವ್ ಅ ಸ್ಟೀಲ್ ಬಾಕ್ಸ್. ಐ ಹ್ಯಾವ್ ಅ ಸ್ಟೀಲ್ ಬಾಕ್ಸ್. ಅವನ ಹತ್ರ ಸ್ಪೋಕನ್ ಇಂಗ್ಲಿಷ್ ಬುಕ್ ಇದೆ, ಅವನ ಹತ್ರ ಸ್ಪೋಕನ್ ಇಂಗ್ಲಿಷ್ ಬುಕ್ ಇದೆ ಅನ್ನೋದಕ್ಕೆ he has spoken English book. He has spoken English book. ಅವನ ಹತ್ತಿರ ತುಂಬ ಅವಕಾಶಗಳಿದೆ, ಅವನ ಹತ್ರ ತುಂಬ ಅವಕಾಶ ಇದೆ. he has many options. he has many more ಅಥವಾ many options. ಆಯ್ಕೆಗಳಿವೆ ಅಂತ, ಅವಕಾಶ ಮೀನ್ಸ್ ಆಯ್ಕೆಗಳಿವೆ ಅಂತ ಇಲ್ಲಿ ಅರ್ಥ. ನಿನ್ನ ಹತ್ರ ಬ್ರಾಸ್ಲೆಟ್ ಇದೆಯಾ, ನಿನ್ನ ಹತ್ರ ಬ್ರಾಸ್ಲೆಟ್ ಇದೆಯಾ. ಸೊ ಡೂ ಯು ಹ್ಯಾವ್ ಬ್ರಾಸ್ಲೆಟ್. ಡೂ ಯು ಹ್ಯಾವ್ ಬ್ರಾಸ್ಲೆಟ್. ಭಾರತದ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆಯಾ. ಡಸ್ ಇಂಡಿಯಾ ಹ್ಯಾವ್ ನ್ಯೂಕ್ಲಿಯರ್ ವೆಪನ್. ಡಸ್ ಇಂಡಿಯಾ ಹ್ಯಾವ್ ನ್ಯೂಕ್ಲಿಯರ್ ವೆಪನ್. ಇದು ಕೂಡ ಪ್ರಶ್ನೆ. ಡಸ್ ಇಂಡಿಯಾ ಹ್ಯಾವ್ ನ್ಯೂಕ್ಲಿಯರ್ ವೆಪನ್. ನೋಡಿ, ನನ್ನ ಹತ್ರ 2 ಜೊತೆ ಬಟ್ಟೆ ಇದೆ. ಐ ಹ್ಯಾವ್ 2 ಪೇರ್ ಆಫ್ ಕ್ಲಾತ್ಸ್. ಸುಷ್ಮಾಳಿಗೆ 2 ಸಹೋದರರ. ಡಸ್ ಸುಷ್ಮಾ ಹ್ಯಾವ್ 2 ಬ್ರದರ್ಸ್. ರಾಜು ಹತ್ರ ಐಫೋನ್ ಇಲ್ಲ. ರಾಜು ಡಸಂಟ್ ಹ್ಯಾವ್ ಐಫೋನ್. ನನ್ನ ಹತ್ತಿರ ಒಂದು ಸ್ಟೀಲ್ ಬಾಕ್ಸ್ ಇದೆ. ಐ ಹ್ಯಾವ್ ಅ ಸ್ಟೀಲ್ ಬಾಕ್ಸ್. ಅವನ ಹತ್ತಿರ ಸ್ಪೋಕನ್ ಇಂಗ್ಲಿಷ್ ಬುಕ್ ಇದೆ. ಹಿ ಹ್ಯಾಸ್ ಸ್ಪೋಕನ್ ಇಂಗ್ಲಿಷ್ ಬುಕ್. ಅವನ ಹತ್ರ ತುಂಬ ಅವಕಾಶಗಳಿದೆ. ಹಿ ಹ್ಯಾಸ್ ಮೆನಿ ಆಪ್ಷನ್ಸ್. ನಿನ್ನ ಹತ್ರ ಬ್ರಾಸ್ಲೆಟ್ ಇದೆಯಾ. ಡೂ ಯು ಹ್ಯಾವ್ ಬ್ರಾಸ್ಲೆಟ್. ಭಾರತದ ಹತ್ತಿರ ನ್ಯೂಕ್ಲಿಯರ್ ವೆಪನ್ ಇದೆಯಾ. ಭಾರತದ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆಯಾ. ಡಸ್ ಇಂಡಿಯಾ ಹ್ಯಾವ್ ನ್ಯೂಕ್ಲಿಯರ್ ವೆಪನ್ಸ್. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ಜನರ ಬಳಿ ಸಂಪತ್ತು ಇದೆಯಾ. ಜನರ ಹತ್ರ ವೆಲ್ತ್ ಇದೆಯಾ. ಕಾರ್ನಲ್ಲಿ GPS ಇದೆ. ನಮ್ಮ ಹತ್ತಿರ ನಮ್ಮ ಟಿಕೆಟ್ಸ್ ಇದೆ. ಅವನಿಗೆ ಜವಾಬ್ದಾರಿಗಳಿವೆ. ಅವನ ಹತ್ರ ಅವನ ಪಠ್ಯ ಪುಸ್ತಕ ಇದೆಯಾ. ನನಗೆ ಒಬ್ಬ ಸ್ನೇಹಿತ ಇದ್ದಾನೆ. ಅವನ ಹತ್ರ ಯಾವುದೇ ಪುಸ್ತಕ ಇಲ್ಲ. ಇವೆಲ್ಲವನ್ನು ನಾವೀಗ ಇಂಗ್ಲೀಷಲ್ಲಿ ಹೆಂಗೆ ಹೇಳಬೇಕು ಅಂತ ನೋಡ್ತೋಗೋಣ. ಜನರ ಬಳಿ ಸಂಪತ್ತು ಇದೆಯಾ. ಜನರ ಹತ್ರ ಸಂಪತ್ತು ಇದೆಯಾ. ಡೂ ಪೀಪಲ್ ಹ್ಯಾವ್ ವೆಲ್ತ್. ಡೂ ಪೀಪಲ್ ಹ್ಯಾವ್ ವೆಲ್ತ್. ಡೂ ಪೀಪಲ್ ಹ್ಯಾವ್ ವೆಲ್ತ್. ಕಾರ್ನಲ್ಲಿ GPS ಇದೆ. ಕಾರ್ನಲ್ಲಿ GPS ಇದೆ. ಸೊ ದ ಕಾರ್ ಹ್ಯಾಸ್ GPS. ನಮ್ಮ ಹತ್ತಿರ ನಮ್ಮ ಟಿಕೆಟ್ಸ್ ಇದೆ. ನಮ್ಮ ಮೂವಿ ಟಿಕೆಟ್ಸ್ ನಮ್ಮ ಹತ್ರನೇ ಇದೆ ಅಂತ ಹೇಳಬೇಕಾದ್ರೆ ನಮ್ಮ ಹತ್ರ ನಮ್ಮ ಟಿಕೆಟ್ಸ್ ಇದೆ ಅನ್ನೋದಕ್ಕೆ ವಿ ಹ್ಯಾವ್ ಅವರ್ ಟಿಕೆಟ್ಸ್. ವಿ ಹ್ಯಾವ್ ಅವರ್ ಟಿಕೆಟ್ಸ್. ಅವನಿಗೆ ಜವಾಬ್ದಾರಿಗಳಿವೆ. ಅವನಿಗೆ ತುಂಬ ಜವಾಬ್ದಾರಿಗಳಿವೆ ಅಂತೀವಲ್ಲ. he has responsibilities. he has responsibilities. ಅವನ ಹತ್ತಿರ ಅವನ ಪುಸ್ತಕ ಇದೆಯಾ. ಅವನ ಹತ್ರ ಅವನ ಬುಕ್ ಇದೆಯಾ ಅಂತ ಕೇಳೋದಕ್ಕೆ ಡಸ್ he have his ಟೆಕ್ಸ್ಟ್ ಬುಕ್. ಡಸ್ he have his ಟೆಕ್ಸ್ಟ್ ಬುಕ್. ಡಸ್ he have his ಟೆಕ್ಸ್ಟ್ ಬುಕ್. ನನಗೆ ಒಬ್ಬ ಸ್ನೇಹಿತ ಇದ್ದಾನೆ. ಐ ಹ್ಯಾವ್ ಅ ಫ್ರೆಂಡ್. ಐ ಹ್ಯಾವ್ ಅ ಫ್ರೆಂಡ್. ಅವನ ಹತ್ರ ಯಾವುದೇ ಪುಸ್ತಕ ಇಲ್ಲ. he doesn't have any book. ನೋಡಿ, he doesn't have any book. he doesn't have any book. ಇನ್ನೊಮ್ಮೆ ನೋಡೋಣ. ಜನರ ಬಳಿ ಸಂಪತ್ತು ಇದೆಯಾ. ಡೂ ಪೀಪಲ್ ಹ್ಯಾವ್ ವೆಲ್ತ್. ಕಾರ್ನಲ್ಲಿ GPS ಇದೆ. ದ ಕಾರ್ ಹ್ಯಾಸ್ GPS. ನಮ್ಮ ಹತ್ತಿರ ನಮ್ಮ ಟಿಕೆಟ್ಸ್ ಇದೆ. ವಿ ಹ್ಯಾವ್ ಅವರ್ ಟಿಕೆಟ್ಸ್. ಅವನಿಗೆ ಜವಾಬ್ದಾರಿಗಳಿವೆ. he has responsibilities. ಅವನ ಹತ್ತಿರ ಅವನ ಪಠ್ಯಪುಸ್ತಕ ಇದೆಯಾ. ಡಸ್ he have his ಟೆಕ್ಸ್ಟ್ ಬುಕ್. ನನಗೆ ಒಬ್ಬ ಸ್ನೇಹಿತ ಇದ್ದಾನೆ. ಐ ಹ್ಯಾವ್ ಅ ಫ್ರೆಂಡ್. ಅವನ ಹತ್ತಿರ ಯಾವುದೇ ಪುಸ್ತಕ ಇಲ್ಲ. he doesn't have any book. ಸೊ ಇವತ್ತಿನ ಸೆಷನ್ನ ಕೊನೆಯ ಒಂದು ಇದಕ್ಕೆ ಬರೋಣ. ಇವತ್ತಿನ ವರ್ಕ್ಶೀಟ್ ಈ ರೀತಿ ಇದೆ. ಆ್ಯಸ್ ಯೂಶುವಲ್ ಪ್ರತಿದಿನದಂತೆ ಡೇ 6ನ ವರ್ಕ್ಶೀಟ್. ಸೊ ಇದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ
ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಟ್ರಾನ್ಸ್ಲೇಟ್ ಮಾಡಿ ಹಾಕಬೇಕಾಗತ್ತೆ. ಸೊ ಮೊದಲ ಸೆಂಟೆನ್ಸ್ ಈ ರೀತಿ ಇದೆ, ಅವನ ಹತ್ತಿರ ಫೋನ್ ಇದೆ, ಇದಕ್ಕೇನಾದರೂ ಗ್ಯಾರಂಟಿ ಇದೆಯಾ? ಅವಳ ಬಳಿ ಅವಳ ಡಿಪ್ಲೊಮಾ ಇದೆ, ನನ್ನ ಹತ್ರ ನನ್ನ ಸನ್ ಗ್ಲಾಸಸ್ ಇದೆ, ಸೊ ನಿನ್ನ ಹತ್ತಿರ ಕೀ ಇದೆಯಾ? ಸೊ ಈ ವಾಕ್ಯಗಳಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಸದುಪಯೋಗ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.